ಇದು ತೆನೆ ಇದು ಈ ಕೆಳಗಡೆ ಬರ್ತದೆ ಸರ್ ತೆನೆ ಇದು ಸೈಡ್ ತೆನೆ ಕಿತ್ತಾಕ್ತಿವಿ ಮೇಲೆ ಈ ಕಡ್ಡಿನ ಏನು ಮಾಡ್ತೀರಾ ಸರ್? ಸರ್ ದನಕ್ಕೆ ಹೋಗ್ಬಿಡ್ತೀವಿ. ದನ ಕೊಟ್ಬಿಡ್ತೀವಿ. ಎಷ್ಟು ಯಾವ ರೇಟು ಕೊಡ್ತೀರಾ ಸರ್ ಇದನ್ನು? ಸರ್ ಮೊನ್ನೆ ಎಷ್ಟಕ್ಕೆ ಮಾರಿದ್ದೀರಾ ಸರ್ ಇದನ್ನ? ಹೈಯೆಸ್ಟ್ ಪ್ರೈಸ್ ಎಷ್ಟಕ್ಕೆ ಮಾರಿದ್ದೀರಾ? ಸ್ಪೀಡ್ 30 ರೂಪಾಯಿ ಪ್ರೈಸ್ ಮಾಡ್ತೀವಿ ಸರ್. 30ಕ್ಕೆ ಮಾರಿದ್ದೀರಾ. ಅತಿ ಕಡಿಮೆ ಅಂದ್ರೆ ಎಷ್ಟಕ್ಕೆ ಮಾರಿದ್ದೀರಾ ಸರ್? ಸರ್ ಅತಿ ಕಡಿಮೆ ಅಂದ್ರೆ ಇದೆ ಸರ್ ಮಾಡ್ತೀವಿ. ಈ ಸಲ 11 ರೂಪಾಯಿ ಅದೇ ಕಡಿಮೆನಾ ಸರ್? ಅದೇ ಸರ್ ಕಡಿಮೆ ಸರ್ ನಮ್ಮದು. ಮಾತಾಡಿ. ನಮ್ಮೂರು ಬಿಟ್ಗಾನಹಳ್ಳಿ, ಮುನ್ನಳ್ಳಿ ಪಂಚಾಯತಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಹೇಳಿ ಸರ್. ಸ್ವೀಟ್ ಕಾರ್ನ್ ಅಂತ ಪೈರು ತಗೊಂಬರ್ಬೇಕು. ಪೈರು ಎಲ್ಲಿ ಎಷ್ಟು ದಿನ ಆಗುತ್ತೆ ಸರ್ ನರ್ಸರಿ ಕೊಟ್ಟರೆ? ನರ್ಸರಿಗೆ ಒಂದು ಬೀಜ ಕೊಟ್ಟರೆ ಒಂದು 15 ದಿನ ಆಗುತ್ತೆ ನಮ್ಮ ನಾರು ಬಿಡೋದು. ಒಂದು ಎಕರೆಗೆ ಎಷ್ಟು ಕಾಸ್ಟ್ ಆಗುತ್ತೆ? 17,000 ಬೇಕಾಗುತ್ತೆ. 17,000 ನಾರು. ಅಂದರೆ ಒಂದು ಎಕರೆಗೆ ಎಷ್ಟು ಬೀಜ ಎಷ್ಟು ಗಿಡ ಅಂದರೆ ಪೈರು ಕೂತ್ಕೊಳ್ಳುತ್ತೆ? ಪೈರು ಅಂದರೆ 17,000 ಬೀಳ್ತದೆ. 17,000 ಪೈರು ಬೀಳ್ತದೆ. 17,000 ಪೈರು ಅಂದರೆ ಒಂದು ಎಕರೆಗೆ 17,000 ಪೈರು ಕೂತ್ಕೊಳ್ಳುತ್ತೆ. ತಗೊಬಂದು ಸರ್ ಎಷ್ಟು ದಿನ ಇರಬೇಕು ನರ್ಸರಿಲಿ ಅದು ಹಾಕೋದು? ಎಷ್ಟು ದಿನ? ಬೀಜ ಹಾಕಿದ ಮೇಲೆ ಒಂದು 15 ದಿನ ಇರುತ್ತೆ. ಖರ್ಚು ಎಷ್ಟು ಬೀಳುತ್ತೆ ಸರ್? ಒಂದು ಕ್ರೇಟ್ ಬಂದು ನಮ್ಗೆ 60 ರೂಪಾಯಿ ಮಾಡ್ತಾರೆ. ಕ್ರೇಟ್ಗೆ 60 ರೂಪಾಯಿ ಅಂದರೆ 60 ಪೈಸೆ ಬಿದ್ದಂಗೆ ಆಯ್ತು 60 ಪೈಸೆ ಬೀಳ್ತದೆ ಒಂದು ಪೈರಿಗೆ. ಒಂದು ಪೈರಿಗೆ. ಓಕೆ ಸರ್. ಈಗ ನೀವು ಪೈರನ್ನ ಹಾಕ್ಬೇಕಾದ್ರೆ ಇದು ಡಿಸ್ಟೆನ್ಸ್ ಯಾವ ಥರ ಮೇಂಟೈನ್ ಮಾಡ್ತೀರಾ? ಇದು ಸರ್ ಕೆಲವ್ರು 4 ಅಡಿ ಇಕ್ತಾರೆ. ಓಕೆ. ನಾವು 3 ಅಡಿ ಇಕ್ಕಿದ್ದೀವಿ. ಎಷ್ಟು? 3 ಅಡಿ. 3 ಅಡಿ ಇಕ್ಕಿದ್ದೀವಿ. ಕೆಲವರು 5 ಅಡಿ ಇಕ್ತಾರೆ, 4 ಅಡಿ ಇಕ್ತಾರೆ. ಸರ್ ಇದಕ್ಕೆ ಚೆನ್ನಾಗಿ ಇಳುವರಿ ಬರಬೇಕು ಅಂದರೆ ಎಷ್ಟು ಡಿಸ್ಟೆನ್ಸ್? 4 ಅಡಿ. 4 ಅಡಿ ಇಕ್ಬೇಕು ಸರ್. ಇಂದ ಅಗಲ 4 ಅಡಿ ಇರಬೇಕು. 4 ಅಡಿ ಇರಬೇಕು ಡಿಸ್ಟೆನ್ಸು. ಪೈರಿನಿಂದ ಪೈರಿಗೆ ಡ್ರಿಪ್ಪಿಂದ 1 ಅಡಿ ಇರ್ತದೆ ನೋಡಿ ಸರ್. ಇದರಿಂದ ಇದು 1 ಅಡಿ. ಇದು 1 ಅಡಿ. ಇದು ಬಂದು ಫಿಲ್ಟರ್ ಹತ್ರ ಫಿಲ್ಟರ್ 1 ಕಲ್ಲಡಿ ಬರ್ತದೆ ಸರ್. ಒಂದು ಎಷ್ಟು ಸರ್? 1 ಕಲ್ಲಡಿ. ಇದು 1 ಕಲ್ಲಡಿ. 1 ಕಲ್ಲಡಿ ಬರ್ತದೆ ಸರ್. ಓಕೆ ಸರ್. ಈಗ ಏನು ಗೊಬ್ಬರ ಕೊಡ್ತೀರಾ ಸರ್ ಸ್ಟಾರ್ಟ್? ಸರ್ ಪೈರು ಉಣಿದ್ಮೇಲೆ 10 ದಿನಕ್ಕೆ ಗೊಬ್ಬರ ಹಾಕ್ತೀವಿ. 10 ದಿನಕ್ಕೆ ಏನು ಗೊಬ್ಬರ ಕೊಡ್ತೀರಾ? DAP ಹಾಕ್ತೀವಿ, ಯೂರಿಯಾ ಹಾಕ್ತೀವಿ. DAP ಮತ್ತು ಯೂರಿಯಾ ಒಂದು ಎಕರೆಗೆ ಎಷ್ಟು ಹಾಕ್ತೀರಾ ಸರ್? ಸರ್ ನಾವು ಬಂದು 3 ಎಕರೆಗೆ ಸೇರಿ ಒಂದು 15 ಮೂಟೆ ಹಾಕ್ತೀವಿ ಸರ್. 15 ಮೂಟೆ. 15 ಮೂಟೆ. 5 ಮೂಟೆ ಯೂರಿಯಾ ಹಾಕ್ತೀವಿ, 10 ಮೂಟೆ DAP ಹಾಕ್ತೀವಿ. ಓಕೆ. ಒಂದು ಎಕರೆಗೆ ಅಂದರೆ 15 ಮೂಟೆ ಅಂದರೆ ಒಂದು ಎಕರೆಗೆ 5 ಮೂಟೆ ಬಂದಂಗೆ ಆಯಿತು. 3 ಮೂಟೆ ಹಾಕ್ತೀವಿ ಸರ್. 3 ಮೂಟೆ, ಒಂದು 2 ಮೂಟೆ ಯೂರಿಯಾ, 3 ಮೂಟೆ DAP ಅಂದರೆ 7 ಮೂಟೆ. 5 ಮೂಟೆ ಆಗ್ತದೆ. 5 ಮೂಟೆ ಬರುತ್ತೆ. ಓಕೆ ಸರ್. ಈಗ ನೆಕ್ಸ್ಟ್ ಸರ್ ಕಳೆ ಔಷಧಿ ಎಲ್ಲ ಏನು ಸ್ಪ್ರೇ ಮಾಡ್ತೀವಿ? ಒಂದು 20 ದಿವಸ ಕಳೆ ಔಷಧಿ ಮಾಡ್ತೀವಿ. 20 ದಿನಕ್ಕೆ ಮಾಡ್ತೀರಾ? ಇಲ್ಲ ಆಗ್ತಾಗ ಮಾಡಲ್ವಾ? ಆಗ್ದಾಗ ಮಾಡ್ಬೋದು ಸರ್. ಪೈರು ನಾಟಿ ಮಾಡಿದ್ಮೇಲೆ ಒಂದು 15 ದಿವಸ ಮೇಲೆ 20 ದಿನ ಒಳಗಡೆ ಮಾಡ್ಬೇಕು ಸರ್. ಓಕೆ. ಇದಾದ ಕಳೆ ಔಷಧಿ 20 ದಿನ ಆದಮೇಲೆ ಕಳೆ ಔಷಧಿ ಹೊಡಿತೀರಾ. ಅದಾದಮೇಲೆ ಸರ್ ಇದು ಹುಳ ಬರುತ್ತಲ್ಲ, ಎಷ್ಟು ದಿನಕ್ಕೆ ಅನ್ಸ್ಕತ್ತೆ ಸರ್ ಹುಳ? 10 ದಿನಕ್ಕೆಲ್ಲ ಹುಳ ಬೀಳ್ತದೆ ಸರ್. 10 ದಿನಕ್ಕೆ. ಅದಕ್ಕೆ ಏನು ಸ್ಪ್ರೇ ಮಾಡ್ತೀರಾ ಸರ್? ಬೆಂಜೆಟ್ಟನು ಬೆಂಜೆಟ್ ಪತ್ತೆ ಒಂದು ಆಯಿಲ್ ಕೊಡ್ತಾರೆ, ಪ್ಯಾಕೆಟು ಆ ಥರ ಕೊಡ್ತಾರೆ, ಸ್ಪ್ರೇ ಮಾಡಿ. ಅಂದರೆ ನೀವು ಔಷಧಿ ಅಂಗಡಿಲ್ಲ ತರ್ತೀರಾ? ಅಂದರೆ ಎಷ್ಟು ಅಂದರೆ ಒಂದು 25 ದಿನಕ್ಕೆಲ್ಲ ಬರುತ್ತಾ? ಇವು 10 ದಿನಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಸರ್ ಹುಳ. ಓಕೆ. 10 ದಿನಕ್ಕೆ ಸ್ಟಾರ್ಟ್ ಆಗುತ್ತಾ? ಸ್ಟಾರ್ಟ್ ಆಗುತ್ತೆ. ಅಂದರೆ ಸರ್ ಇವಾಗ ನೀವು ಸ್ಟಾರ್ಟಿಂಗಲ್ಲಿ 10 ಡೇಸ್ಗೆ ಗೊಬ್ಬರ ಕೊಟ್ಟಿದ್ದೀರಾ, ಮತ್ತು ಎಷ್ಟು ದಿನಕ್ಕೆ ಗೊಬ್ಬರ ಕೊಡ್ತೀರಾ? ಮತ್ತೆ ಸರ್ ಕಳೆ ಔಷಧಿ ಹೋದ್ಮೇಲೆ 25 ದಿನಕ್ಕೆ ಮತ್ತೆ ಒಂದ್ಸರಿ ಕೊಡ್ತೀವಿ ಸರ್. 25 ದಿನಕ್ಕೆ. ಅಂದರೆ ಅವಾಗ ಏನು ಕೊಡ್ತೀರಾ ಸರ್? ಅವಾಗ 15 ಯೂರಿಯಾ ಹಾಕ್ತೀವಿ ಸರ್. 15 ಮತ್ತು ಯೂರಿಯಾ. ಸರ್ ಇದನ್ನ 2 ತೆನೆ ಬರ್ತವೆ ಅಂತ ಹೇಳ್ತಾರೆ. ಡಬಲ್ ಬರ್ತವೆ. ಯಾವ ಥರ ಸರ್? ಅದನ್ನ 2 ಬಿಟ್ಕೊತೀರಾ ಇಲ್ಲ ತೆಗಿತೀರಾ? ಸರ್ ಒಂದು ತೆಗೆದಾಕ್ತೀವಿ, ಒಂದು ಮಾಡ್ತೀವಿ ಸರ್. ಅದೇ ಒಂದು ಸ್ವಲ್ಪ ತೋರಿಸ್ತೀರಾ ಸರ್? ಸರ್ ತೋರಿಸೋದಂದ್ರೆ ನಿಮಗೆ ಅಲ್ಲಿಗೆ ಹೋಗೋಣ ಬನ್ನಿ ಸರ್. ನೋಡಿ ಸರ್ ಈ ಥರ ಬರ್ತದೆ. ಇದು ತೆನೆ. ಇದು ಈ ಕೆಳಗಡೆ ಬರ್ತದೆ ಸರ್ ತೆನೆ. ಇದು ಸೈಡ್ ತೆನೆ ಕಿತ್ತಾಕ್ತಿವಿ, ಮೇಲೆ ಬಿಡ್ತೀವಿ ಸರ್. ಒಂದು ಕೆಳಗಡೆ ಕಿತ್ತಾಕ್ತಿವಿ, ಮೇಲ್ಗಡೆ ಬಿಡ್ತೀವಿ. ಒಂದು ಬಿಡ್ತೀವಿ ಸರ್. ಓಕೆ ಸರ್. ಇದಾದಮೇಲೆ ನೀವು ಥಿನ್ನಿಂಗ್ ಮಾಡಾದ್ಮೇಲೆ ಅರ್ತಿಂಗ್ ಅಪ್ ಏನಾದ್ರು ಮಾಡ್ತೀರಾ ಸರ್? ಅರ್ತಿಂಗ್ ಅಂದರೆ ಬೆಡ್ ಏನಾದ್ರು ಕಟ್ತೀರಾ ಇದಕ್ಕೆ? ಬೆಡ್ ಕಟ್ಟಲ್ಲ ಸರ್ ನಾವು. ಕಟ್ಟಲ್ಲ. ಸಾಲು ಮಾಡಿಸಲ್ಲ, ಬೆಡ್ ಹಾಕ್ಸಲ್ಲ ಸರ್. ಓಕೆ ಸರ್. ಇವಾಗ ನಿಮ್ಮದು 35 ದಿನದೊಳಗೆ 2 ಸತಿ ಗೊಬ್ಬರ ಕೊಟ್ಟಿದ್ದೀರಾ. 2 ಸರಿ ಗೊಬ್ಬರ. ಅಂದರೆ ಎರಡು ಪ್ರಾಕ್ಟೀಸ್ ಮುಗೀತು. ನೆಕ್ಸ್ಟ್ ಏನು ಮಾಡ್ತೀರಾ? ಸೈಡ್ ತೆನೆ ಕಿತ್ಮೇಲೆ ಮತ್ತೆ ಗೊಬ್ಬರ ಕೊಡ್ತೀವಿ ಸರ್. ಯಾವ್ದು ಕೊಡ್ತೀರಾ ಸರ್? ಮತ್ತೆ 15 ಯೂರಿಯಾ ಕೊಡ್ತೀವಿ ಸರ್. ಮತ್ತೆ 15 ಯೂರಿಯಾ ಕೊಡ್ತೀರಾ? ಸರ್ ಮತ್ತೆ ಲಾಸ್ಟ್ ಟೈಮ್ ತೆನೆ ಕೀಳ್ಬೇಕಂದ್ರೆ ಒಂದು 10 ದಿವಸ ಒಳಗಡೆ ಸರ್ ಅಮೋನಿಯಂ ಸಲ್ಫೇಟ್ ಬಿಡ್ತೀವಿ. ಅಂದರೆ ತೆನೆ ಕೀಳೋದೊಂದು 10 ಡೇಸ್ ಅಂತ 10 ಡೇಸ್ ಅಮೋನಿಯಂ ಸಲ್ಫೇಟ್. ಜೊತೆಗೆ ಸರ್ ಕೆಲವರು SOP ಬಿಡ್ತಾರೆ, 13-45 ಬಿಡ್ತಾರೆ. ಯಾವುದೇ ಅನುಕೂಲ. ಓಕೆ ಸರ್. ಈಗ ನೀವು 3 ಎಕರೆಗೆ ಹಾಕಿದ್ರಿ, ಏನು ಇಳುವರಿ ಬಂತು ಸರ್ ಇದು? ಸರ್ 3 ಎಕರೆಗೆ ಸೇರಿ ಮೊನ್ನೆ ಫಸ್ಟ್ ಟೈಮ್ ಬಂದು 22 ಟನ್ ಬಂದಿದೆ ಸರ್. ಒಂದು 22 ಟನ್ ಬಂತು 3 ಎಕರೆಗೆ. ಓಕೆ ಸರ್. ಈ ಟೈಮ್ ಬಂದು 55,000 ನಾರು ಉಂಟು ಸರ್. ಇದು 55,000 ನಾರಿಗೆ ಈ ಟೈಮು 18 ಟನ್. 18 ಟನ್ ಅಂದರೆ ಒಟ್ಟು 38 ಟನ್ ಆಯಿತು. ಫಸ್ಟ್ ಸರಿ 1 ಟನ್ನು. ಫಸ್ಟ್ ಬಂದಿದ್ದು 21 ಟನ್ನು. 22 ಟನ್ ಸರ್. ಒಂದೇ ಸರಿ ಬರೋದು. ಒಂದೇ ಸತಿ ಬರಲ್ಲ. ಒಂದೇ ಐಟಮ್. ಫಸ್ಟ್ ಬಂದಿದ್ದು ಇದಕ್ಕೆ ಮುಂಚೆ ಹಾಕಿದ್ವಿ, 1 ವರ್ಷ ಮುಂಚೆ ಹಾಕಿದ್ವಿ. ಅವಾಗ 22 ಟನ್ ಬಂದಿತ್ತು. ಈ ಟೈಮ್ ಹಾಕಿದಾಗ 18 ಟನ್ ಬಂದಿದೆ. ಅಂದರೆ 6 ಟನ್ ಅವರೇಜ್ ಬಂದಿದೆ. ಹ್ಞೂ ಸರ್. ಅಂದರೆ ಇಲ್ಲಿ ತುಂಬ ತೆನೆಗಳು ಉಳ್ಕೊಬಿಟ್ಟಿದೆ ಸರ್ ನಿಮ್ಮ ಇದು ಜಮೀನಲ್ಲಿ. ಸರ್ ಡಮ್ಮಿ ಬರ್ತದೆ ಸರ್. ಬೇಸಾಯ ಜಾಸ್ತಿ ಆದರೆ
ಬೆಲೆ ಜಾಸ್ತಿ ಆದರೆ ಬೇಸಾಯ ಕೋಳಿ ಗೊಬ್ಬರ ಮಾಡ್ತೀವಿ. ಹಾಂ ಬೇಸಾಯ ಜಾಸ್ತಿ ಆದರೆ ಆ ಥರ ಆಗುತ್ತೆ, ಹಾಂ ದಮ್ಮಿತನೇ ಆಗುತ್ತೆ. ಸರಿ ಸರ್, ಈಗ ಏನು ರೇಟಿಗೆ ಮಾರೋದ್ರಿ ಸರ್ ನೀವು ಇದನ್ನು? ಸರ್ ನಾವು ಈ ಸರ್ 11 ರೂಪಾಯಿ ಮಾರಿದ್ದೀವಿ ಸರ್. 11 ರೂಪಾಯಿ ಅಂದರೆ ಇದು ಫಿಕ್ಸ್ಡ್ ಪ್ರೈಸಾ ಇಲ್ಲ ಯಾವ ಥರ? ಸರ್ ಮಾರ್ಕೆಟ್ ಏನು ರೇಟ್ ಇದೆ ಆ ರೇಟ್. ಮಾರ್ಕೆಟ್ ಏನಿದೆ ಆ ಥರ. ಇವಾಗ ಈ ಕಡ್ಡಿನ ಏನು ಮಾಡ್ತೀರಾ ಸರ್? ಸರ್ ದನಕ್ಕೆ ಕೊಟ್ಬಿಡ್ತೀವಿ. ದನ ಕೊಟ್ಬಿಡ್ತೀವಿ. ಎಷ್ಟು ಯಾವ ರೇಟು ಕೊಡ್ತೀರಾ ಸರ್ ಇದನ್ನು? ಸರ್ ಮೊನ್ನೆ ಟೈಮೆಲ್ಲ 1.5 ಕೊಟ್ಟಿದ್ವಿ ಒಂದು ಕಡ್ಡಿಗೆ. ಒಂದು ಕಡ್ಡಿಗೆ. ಇದೊಂದು ಸಿಂಗಲ್ ಕಡ್ಡಿಗೆ 1 ರೂಪಾಯಿ 1.5 ರೂಪಾಯಿ ಕೊಟ್ಟಿದ್ವಿ. 1.5 ರೂಪಾಯಿ ಕೊಟ್ಟಿದ್ದೀರಾ? ಈ ಸರಿ 1 ರೂಪಾಯಿ ಕೊಟ್ಟರು, 1 ರೂಪಾಯಿ ಮಾಡ್ತಾರೆ. 1 ರೂಪಾಯಿ ಮಾಡಿದ್ದೀರಾ ಈಗ? ಅಂದರೆ ಎಷ್ಟು ಕಡ್ಡಿ ಸಿಗುತ್ತೆ ಸರ್ ಒಂದು ಎಕರೆಗೆ? 55,000 ಇದೆ. 55,000 ಕಡ್ಡಿ ಬಿಟ್ಬಿಡ್ತೀನಿ ನಾನು ರೈತರಿಗೆ, ಅವ್ರಿಗೆ ದನಕ್ಕೆ ಅವ್ರಿಗೆ ಒಂದು 50,000 50,000 ರೂಪಾಯಿ ಕಡ್ಡಿ ಮಾಡ್ಕೊಡ್ತೀನಿ. ಕಡ್ಡಿಗೆ. ಅಂದರೆ ಜಮೀನಿಗೆ ಒಂದು ಕಟಾವು ಮಾಡ್ಕೊ ಹೋಗ್ತಾರೆ. ಒಂದೇ ಸರಿ ಕಡ್ಡಿ. ಅಂದರೆ ನಿಮಗೆ ಒಂದು ಎಕರೆಗೆ ಸರ್ ಮಲ್ಟಿಪಲ್ ಆಗಿ ಏನು ಆದಾಯ ಬರುತ್ತೆ ಸರ್ ಇದರಲ್ಲಿ? ಸರ್ ಸರ್ ರೇಟ್ ಸಿಕ್ಕಿದ್ರೆ ಒಂದು ಎಕರೆಗೆ 1-2 ಲಕ್ಷ ಬರುತ್ತೆ ಸರ್. 2 ಲಕ್ಷ. ಈಗ ನಾರ್ಮಲ್ 10 ರೂಪೀಸ್ ಪ್ರೈಸ್ ಆದರೆ ಸರ್ ಹಂಗೆ ಮಾಡಿದ್ರೆ 1 ಲಕ್ಷ ರೂಪಾಯಿ ಬರುತ್ತೆ. 1 ಲಕ್ಷ. ಇದು ಕಡ್ಡಿದು ಸೇರಿಸಿ ಎಲ್ಲ ಸೇರಿ ಸರ್. ಎಲ್ಲ ಸೇರಿಸಿ ಅಂದರೆ ಕ್ರಾಪ್ ಎಷ್ಟು ದಿನಕ್ಕೆ ಮುಗಿಯುತ್ತೆ ಸರ್? ಸರ್ 65ರಿಂದ 70 ದಿನ. 65ರಿಂದ 70 ದಿನ. 70 ದಿನ ಅಂದರೆ 80 ದಿನ ಕ್ರಾಪ್ ಅಂತಲೇ ಇಟ್ಕೊಳ್ಳೋಣ. ಸರ್ ಇದು ಒಂದು ಬೇಸಿಗೆ ಟೈಮಲ್ಲಿ ಬಂದು 65 ದಿನಕ್ಕೆ ಆಗುತ್ತೆ. ಓಕೆ ಸರ್. ಚಳಿಗಾಲದಲ್ಲಿ ಬಂದು 3 ತಿಂಗಳು ತಗೊಂತೀವಿ ಸರ್. ಅಂದರೆ ಬೇಸಿಗೆಗೆ 60 ದಿನ, 60 ದಿನ, ಚಳಿಗಾಲದಲ್ಲಿ 90 ದಿನ. 90 ದಿನ ತಗೊಂತೀವಿ ಸರ್. ಓಕೆ ಸರ್. ಮಧ್ಯೆ ಒಂದು ಸೀಸನ್ ಚಳಿಗಾಲದಲ್ಲಿ 75 ದಿನ. 75 ದಿನಕ್ಕೆ ಈ ಬರುತ್ತೆ. ಟೈಮಲ್ಲಿ 75 ದಿನ ಬರ್ತದೆ. ಓಕೆ ಸರ್. ಇವಾಗ ನೀವು ಯಾವ ಥರ ಕ್ರಾಪ್ ರೊಟೇಷನ್ ಮಾಡ್ತೀರಾ ಸರ್? ಕ್ರಾಪ್ ಅಂದರೆ ಯಾವ ಥರ ಬದಲಾವಣೆ? ಈಗ ಇದನ್ನು ಕಟ್ ಮಾಡಿದ ತಕ್ಷಣ ಮತ್ತೆ ಜೋಳ ಸ್ಪೀಡ್ ಕಾರ್ನೇ ಹಾಕ್ತೀರಾ? ಆಗಲ್ಲ ಸರ್. ಮತ್ತೆ ಹಾಕಿದ್ರೆ ಭೂಮಿ ವಿಲ್ಟ್ ಬರ್ತದೆ ಸರ್. ಈಗ ವಿಲ್ಟ್ ಬರುತ್ತೆ. ಬೇರೆ ಬೆಳೆ ಹಾಕಿ ಮತ್ತೆ ಅಂದರೆ ಒಂದು ಕ್ರಾಪ್ ಆದಮೇಲೆ ಮತ್ತೊಂದು ಕ್ರಾಪ್. ಹೌದು ಸರ್. ಸರಿ ಸರ್. ಇವಾಗ ಇದು ಮುಗೀತು, ಇದು 3 ಎಕರೆ ಅಂದರೆ 22 ಟನ್ ಬಿದ್ದಿದೆ ಇದರಲ್ಲಿ. ಅಂದರೆ ನಾನು ನೋಡಿದ ಪ್ರಕಾರ ಇನ್ನೂ ತುಂಬ ತೆನೆಗಳಿದೆ. ಸರ್ ಇದು ಅಂದರೆ ಬಂದಿಲ್ಲ ಅಂದ್ರೆ ಗಿಡ ಹೊಡೆದಿದೆ, ಇದು ಅಕ್ಕಿ ಹೊಡೆದಿರೋದು. ಅಕ್ಲಿ ಹೊಡೆದಿರೋ ಸರ್ ಎಲ್ಲ. ಓಕೆ. ಇದೆಲ್ಲ ತಗೊಳ್ಳಲ್ಲ? ತಗೊಳ್ಳಲ್ಲ ಸರ್. ಅಕ್ಲಿ ಮುಟ್ಟಿರೋವೆಲ್ಲ ತಗೊಳ್ಳಲ್ಲ ಸರ್. ಓಕೆ. ಅಂದರೆ ಈಗ ನೆಕ್ಸ್ಟ್ ಬ್ಯಾಚ್ ಇದೆಯಾ ನಿಮ್ಮದು? ಹಾಂ ಅದೇ ಸರ್ ನಮ್ಮದು. ಬನ್ನಿ. ಇವಾಗ 12 ಎಕರೆಯಲ್ಲಿ ನೀವು ಸ್ವೀಟ್ ಕಾರ್ನ್ ವ್ಯವಸಾಯ ಮಾಡ್ತಾ ಇದ್ದೀರಾ ಸರ್. ಈಗ 12 ಎಕರೆಗೆ ಎಷ್ಟು ಬೋರ್ವೆಲ್ ಇದೆ ಸರ್ ನಿಮ್ಮ ಹತ್ರ? ಸರ್ ನಮ್ದು 2 ಬೋರ್ವೆಲ್ ಇದೆ. ಸದ್ಯಕ್ಕೆ 1 ರನ್ ಆಗ್ತದೆ ಸರ್. 1 ರನ್ ಆಗ್ತಾ ಇದೆ. ಒಂದೇ ಸಾಕಾಗ್ತಾ ಇದೆ ನೀರು? ಸರ್ ಒಂದೇ ಅಂದರೆ ನೀರು ಇವಾಗ ಬಂದರೆ ಸರ್ ಆಗುತ್ತೆ ಸರ್. ಓಕೆ ಸರ್. ಇವಾಗ ಏನು ಲೇಬರ್ ಕಾಸ್ಟ್ ಆಗುತ್ತೆ ಸರ್ ನಿಮಗೆ ಇದು? ಲೇಬರ್ ಕಾಸ್ಟ್ ಬಂದು ಆಗುತ್ತೆ ಸರ್. ಒಂದು ಲೇಬರ್ ಏನು ಬೇಕಿಲ್ಲ ಸರ್, ಅವಶ್ಯಕತೆ ಇಲ್ಲ. ನಾವೇ ಮಾಡ್ಕೊತೀವಿ ಎಲ್ಲ ನೀವು. ಈಗ 12 ಎಕರೆನೂ ನೀವು ಒಬ್ಬರೇ ಮೇಂಟೈನ್ ಮಾಡ್ತಾ ನಾಟಿ ಇದ್ದೀವಿ? ಮಾಡೋದಕ್ಕೆ ಹಾಂ. ಡ್ರಿಪ್ ಬೆಳ್ಕೊಳ್ಳೋದೆಲ್ಲ ನಾವೇ ಮಾಡ್ಕೊತೀವಿ. ಬಟ್ ಯಾರು ಸ್ವಲ್ಪ ಎಲ್ಲ ಕೂಲಿ ಕಮ್ಮಿ ಮಾಡಿಸ್ತಾರೆ, ನಾವೇ ಮಾಡ್ತೀವಿ ಸರ್. ಅಂದರೆ ನಾಟಿ ಒಂದು ಮಾಡಿಸ್ತೀರಾ ಅಷ್ಟೇ? ನಾಟಿ ಮಾಡ್ತೀವಿ, ಸೇಡ್ತೇನೆ ಕಳಿಸ್ತೀವಿ ಸರ್ ಅಷ್ಟೇ. ಅದೇ ಸೈಡು ಅದೇ ತಿನ್ನಿಂಗ್ ಒಂದು ಮಾಡಿಸ್ತೀರಾ, ಅದು ಬಿಟ್ಟರೆ ಎಲ್ಲ ನಿಮ್ಮದೇ ಖರ್ಚು? ಖರ್ಚು ಸರ್ ಎಲ್ಲ. ಅಂದರೆ ನಿಮಗೆ ಲೇಬರ್ಸ್ ಖರ್ಚು ಒಂದು ಎಕರೆಗೆ ಒಂದು 5,000 ಬಿದ್ದ ಸರ್? ಹಾಂ ಬೀಳ್ತದೆ ಸರ್. ಅಂದರೆ ಈ ವರ್ಷ ಲೇಬರ್ಸ್ ಖರ್ಚು ಎಷ್ಟಾಗಿದೆ ನಿಮಗೆ? ಸರ್ ಈ ವರ್ಷದಲ್ಲೇ 1 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. 1 ಲಕ್ಷ ಲೇಬರ್ಸ್ಗೆ. ಲೇಬರ್ಸ್ ಅಂದರೆ ಬಿತ್ತನೆ ಬೀಜ ಸಮೇತ ಸರ್. ಬೀಜ ಬಿಟ್ಟರೆ ಇನ್ನೂ ಜಾಸ್ತಿ ಆಗುತ್ತೆ ಸರ್. ಓಕೆ ಸರ್. ನಾರ್ದು ಲೇಬರ್ದು ಎಲ್ಲ ಲೆಕ್ಕ ಹಾಕಿದ್ರೆ ಒಂದು 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷ ಕೊಟ್ಟಿದ್ದೀರಾ? ಅಂದರೆ ನೀವು 1 ಲಕ್ಷ ನಾರು ಬೇಕಂದ್ರೆ 60 ರೂಪಾಯಿ ರೇಟ್ ಅಂದರೆ. ಅಂದರೆ ಇದಕ್ಕೆ ಜಾಸ್ತಿ ಆಳುಗಳ ಮೇಲೆ ಡಿಪೆಂಡ್ ಆಗಂಗೆ. ಬೇಕು ಇವಾಗ ಇದೆಲ್ಲ ಹಾರ್ವೆಸ್ಟಿಂಗ್ ಮಾಡಿ ಅಂದರೆ ತೆನೆ ಕೀಳ್ಬೇಕಾದ್ರೆ ಯಾವ ಥರ ಮಾಡ್ತಾರೆ? ಇಲ್ಲ ಸರ್. ಹಾಂ. ಹೆಂಗೆ ಸರ್ ಬರ್ತಾರೆ ಸರ್ ಅವರೇ ಅಂದರೆ ಯಾರು ಬರ್ತಾರೆ ವೆಂಡರು ಅವರೇ ಬಂದು ಅವರೇ ನಾವು ಮಾರಿತೀವಿ ನೋಡಿ ಸರ್. ಅವರೇ ನಾವು ನಮ್ದು ಕೂಲಿ ಹಾಕ್ತಾರೆ. ಇಲ್ಲಾಂದ್ರೆ ಕೆಲವರೆಲ್ಲ ಕೂಲಿ ನಿಮ್ಮದೇ ಇರ್ತದೆ ಅಂತ ಹೇಳ್ತಾರೆ. ಬಟ್ ಅವರೇ ಕಿತ್ಕೊಂಡು ಟನ್ಗೆ 600 ರೂಪಾಯಿ ಸರ್ ಅವ್ರು ಕೊಡಬೇಕು. ನೀವು ಹೈಯೆಸ್ಟ್ ಎಷ್ಟಕ್ಕೆ ಮಾರಿದ್ದೀರಾ ಸರ್ ಇದನ್ನ? ಹೈಯೆಸ್ಟ್ ಪ್ರೈಸ್ ಎಷ್ಟಕ್ಕೆ ಮಾರಿದ್ದೀರಾ? ಸ್ಪೀಡ್ 30 ರೂಪಾಯಿ ಪ್ರೈಸ್ ಮಾಡ್ತೀನಿ ಸರ್. 30ಕ್ಕೆ ಮಾರಿದ್ದೀರಾ? ಅತಿ ಕಡಿಮೆ ಅಂದ್ರೆ ಎಷ್ಟಕ್ಕೆ ಮಾರಿದ್ದೀರಾ ಸರ್? ಸರ್ ಅತಿ ಕಡಿಮೆ ಅಂದರೆ ಇದು ಸರ್ ಮಾಡ್ತಾರೆ. ಈ ಸಲ 11 ರೂಪಾಯಿ ಅದೇ ಕಡಿಮೆನಾ ಸರ್? ಅದೇ ಸರ್ ಕಡಿಮೆ ಸರ್ ನಂದು. ಓಕೆ ಸರ್. ಎಲ್ಲ 15-20 ಮೇಲೆ ಮಾಡ್ತಾ ಇದ್ದೀವಿ. 15-20 ರೂಪಾಯಿ ಸರ್. ಈ ಮೊನ್ನೆ 30 ರೂಪಾಯಿ ಮಾರಿದ್ವಿ. ಈ ಟೈಮ್ 11. ಅಂದರೆ ಈಗ ಒಂದು ವೀಕಿಂದ ಡೌನ್ ಆಗಿದೆ ರೈಟ್? 2 ವೀಕಿಂದ ಸರ್. 2 ವೀಕಿಂದ. 2 ವೀಕಿಂದ ಡೌನ್ ಆಗಿದೆ. ಓಕೆ ಸರ್. ಇದು ಎಷ್ಟು ದಿನದ್ದು ಕ್ರಾಪು ಯಾವುದು ಇದು? ಸರ್ ಇದು ಈಗ ಉಣಿರೋದೆಲ್ಲ 75 ದಿನದ ಮೇಲೆ ಸರ್. 75 ದಿನ? 75 ದಿನ ಮೇಲೆ. ಇಲ್ಲ ಇವಾಗ ಎಷ್ಟು ದಿನ ಆಗಿದೆ ಇದಕ್ಕೆ? ಸರ್ ಇವಾಗ ಇದು 25 ದಿನ ಆಗಿದೆ ಸರ್. 25 ದಿನ ಅಂದರೆ ಇನ್ನು ಒಂದು ಸ್ವಲ್ಪ ಈ ಥರ ಇದೆಯಲ್ಲ ಅನ್ನೋ ಸೀರಿಯಲ್ ಆಗಿಲ್ಲ? ಅದು ಅಲ್ಲೂ ಇದು ಹುಲ್ಲು ಜಾಸ್ತಿ ಇತ್ತು, ಅದರಿಂದ ಸರ್ ಹಂಗಿರೋದು. ಇವಾಗ ಕಳೆ ಔಷಧಿ ಸ್ಪ್ರೇ ಮಾಡಿದ್ದೀರಾ? ಹಾಂ ಮಾಡಿದ್ವಿ ಸರ್. ಕಳೆ ಔಷಧಿ ಮಾಡಿದ್ವಿ. ಬಟ್ ಮಳೆ ಬಂತು ಅವತ್ತು, ಆಗಲಿಲ್ಲ. ಅದು ಸರಿಯಾಗಿ ಸಾಯಲಿಲ್ಲ. ಮಳೆ ಬಿಡ್ಬಾರ್ದು ಸರ್ ಕಳೆ ಔಷಧಿ. ಅಂದರೆ ಸರ್ ಈಗ ನಮ್ಮ ಫಾರ್ಮರ್ಸ್ಗೆ ನಿಮ್ಮ ಕಡೆಯಿಂದ ಒಂದು ಎಕರೆಗೆ ಎಷ್ಟು ಬೆಳಿಬೋದು ಸರ್? ಸರ್ ಒಂದು ಎಕರೆಗೆ ಅಂದರೆ ನೀವು ಹೇಳ್ದಲ್ಲ 17,000 ಗಿಡಕ್ಕೆ. ಸರ್ ಆವ್ರೇಜ್ ಆಗಿ ಒಂದು 10,000 20,000 ನಾರು ಉಣಿದ್ರೆ ಒಂದು 9 ಟನ್ ಬೆಳಿಬೋದು ಸರ್. 9 ಟನ್ ಚೆನ್ನಾಗಿ ಮಾಡಿದ್ರೆ 9 ಟನ್ ಬೆಳಿಬೋದು. ಇಲ್ಲ ನಾವು ನಾರ್ಮಲ್ ಬೇಸಾಯ ಮಾಡ್ತೀವಿ. ನಾರ್ಮಲ್ ಬೇಸಾಯ ಅಂದರೆ ಒಂದು 5 ಟನ್ ಬೆಳಿಬೋದು ಸರ್. ಈಗ ನೀರು ಯಾವ ಥರ ಮೇಂಟೈನ್ ಮಾಡ್ತೀರಾ ಸರ್? ಎಷ್ಟು ದಿನಕ್ಕೊಂದ್ಸತಿ? ತುಂಬ ನೀರು ಆಗಬೇಕು ಸರ್. ನೀರು ಜಾಸ್ತಿ ಇರಬೇಕು ಅಂದರೆ ಎಷ್ಟು ದಿನಕ್ಕೊಂದ್ಸತಿ ಕೊಡ್ಬೇಕು ಸರ್? ದಿನ ಬಿಟ್ಟು ದಿನ ಆಗ್ತೀವಿ ಸರ್. ದಿನ ಬಿಟ್ಟು ದಿನ ಸರ್ ದಿನ ಬಿಟ್ಟು ದಿನ 7 ಅವರ್ ನೀರು ಹಾಕ್ತೀವಿ ಸರ್. 7 ಅವರ್ ಅಂದರೆ ಒಂದು ಸತಿಗೆ 7 ಅವರ್ ನೀರು ಬೇಕು? 7 ಅವರ್. ಓಕೆ ಸರ್.
ಅಂದರೆ ನಿಮಗೆ ಈ ಕ್ರಾಪಿಂದ ಆದಾಯ? ಅದ ಇದೆ ಸರ್. ಥ್ಯಾಂಕ್ ಯು ಸರ್, ಇಷ್ಟೆಲ್ಲ ಮಾಹಿತಿ ಮೂರು ಬೆಳೆಯಿಂದ ಇಷ್ಟು 3 ಬೆಳೆಯಿಂದ ಎಷ್ಟಾಗಿದೆ ಸರ್ ಈ ವರ್ಷ? 3 ಬೆಳೆಯಿಂದ 3 ಬೆಳೆಯಿಂದನೂ ಫಸ್ಟ್ ಟೈಮ್ 95,000 ಹಾಕಿದ್ದೆ. ಓಕೆ ಸರ್. ನೆಕ್ಸ್ಟ್ ಟೈಮು 90,000, 2 ಟೈಮು ಮತ್ತೆ 50,000 ಹಾಕಿದ್ದೆ ಸರ್. ಅಮೌಂಟ್ ಬಂದು ಒಂದು 30 ಲಕ್ಷ ಗಂಟೆ ಮಾಡಿದೆ ಸರ್. 30 ಲಕ್ಷ ಅಂದರೆ ಈ ವರ್ಷದಲ್ಲಿ? ಈ ವರ್ಷದಲ್ಲಿ ಸರ್. ಅಂದರೆ ಎಷ್ಟು ಎಕರೆ ಮಾಡಿದ್ದೀರಾ ನೀವು ಸ್ಪೀಡ್ ಕಾರ್ನು? ಸರ್ ಇದರಲ್ಲಿ ಫಸ್ಟ್ ಟೈಮ್ 6 ಲಕ್ಷ ಕೊಟ್ಟಿದ್ವಿ. ಓಕೆ. ಮತ್ತೆ ಅಂದರೆ ಕಡ್ಡಿ ಎಷ್ಟು ಎಕರೆ ಸರ್? ಸರ್ ಮಿನಿಮಮ್ ಇವಾಗ ಇದು 6 ಎಕರೆ, ಆ ಕಡೆ ಒಂದು 6 ಎಕರೆ, 12 ಎಕರೆ. ಒಟ್ಟು 12 ಎಕರೆಯಲ್ಲಿ ಒಂದು 2 ಟೈಮ್ ಹಾಕಿದ್ದೆ ಸರ್. 12 ಎಕರೆಯಲ್ಲಿ ಸ್ಪೀಡ್ ಕಾರ್ನ್ ಬೇಸಾಯ ಮಾಡ್ತಾ ಇದ್ದೀರಾ. 12 ವರ್ಷದಿಂದ ನಿಮಗೆ 12 ಎಕರೆಗೆ 2 ವರ್ಷದಿಂದ ಮಾಡಿದೆ ಸರ್. 30 ಲಕ್ಷ 30 ಲಕ್ಷ. 30 ಲಕ್ಷ ಆದಾಯ ಆಗಿದೆ. ಸರಿ ಸರ್, ಧನ್ಯವಾದಗಳು ಸರ್.